ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುಖೇಶ್ ಶಾನಭಾಗ್. ಇಂದು ನಾವು ಬದುಕುತ್ತಿರುವಂತಹ ಯುಗ ಅತಿ ವೇಗವಾಗಿ ಬದಲಾಗುತ್ತಿರುವಂತಹ ಯುಗವಾಗಿದೆ. ಈ ಮೊದಲು ಯಂತ್ರಗಳು ಮಾನವನ ಕೈಗಳಿಗೆ ಸಹಾಯ ಮಾಡುತ್ತಿದ್ದವು. ಆದರೆ ಈ ದಿನ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾನವನ ಬುದ್ಧಿಗೆ ಸವಾಲು ಮಾಡುವಂತಹ ಮಟ್ಟಕ್ಕೆ ಬೆಳೆದಿದೆ. ಅದೇ ಕಾರಣಕ್ಕೆ ಒಂದು ಪ್ರಶ್ನೆ ಎಲ್ಲರ ಮನಸ್ಸನ್ನು ಸಹಜವಾಗಿಯೇ ಕಾಡುತ್ತಿದೆ. AI ಮಾನವನ ಕೆಲಸವನ್ನೇ ಕಿತ್ತುಕೊಳ್ಳುತ್ತಿದೆಯಾ? ಕೆಲವು ವರ್ಷಗಳ ಹಿಂದೆ ಒಂದು ಯಂತ್ರ ಲೇಖನ ಬರೆಯುತ್ತೆ, ಚಿತ್ರವನ್ನು ಬಿಡಿಸುತ್ತೆ, ವಿಡಿಯೋ ಮಾಡುತ್ತೆ, ವೈದ್ಯರಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವರದಿಯನ್ನು ವಿಶ್ಲೇಷಣೆ ಮಾಡುತ್ತೆ ಮತ್ತು ಶಿಕ್ಷಕರಂತೆ ಪಾಠ ಹೇಳುತ್ತೆ ಅಂತ ನಾವು ಊಹೆ ಮಾಡಲು ಸಹ ಸಾಧ್ಯವಿರಲಿಲ್ಲ. ಆದರೆ ಇಂದು ಈ ಎಲ್ಲವೂ ಸಹ ನಮ್ಮ ಕಣ್ಣ ಮುಂದೆಯೇ ನಿಜವಾಗಿದೆ. ಒಂದು ಕಾಲದಲ್ಲಿ ಕಂಪನಿಗಳಲ್ಲಿ ಸಾವಿರಾರು ಜನರು ಮಾಡುವಂತಹ ಕೆಲಸವನ್ನು ಇಂದು ಒಂದು AI ಸಾಫ್ಟ್ವೇರ್ ಕೆಲವು ನಿಮಿಷಗಳಲ್ಲಿ ಮಾಡಿ ಮುಗಿಸುತ್ತಿದೆ. ಕಸ್ಟಮರ್ ಕೇರ್, ಡೇಟಾ ಎಂಟ್ರಿ, ಅಕೌಂಟಿಂಗ್, ಡಿಸೈನ್ ಮತ್ತು ಕಂಟೆಂಟ್ ರೈಟಿಂಗ್ ಈ ಎಲ್ಲ ಕ್ಷೇತ್ರಗಳಲ್ಲಿ ಮಾನವನ ಕೆಲಸ ದಿನೇ ದಿನೇ ಕಡಿಮೆಯಾಗ್ತಾ ಇದೆ. ಇದನ್ನು ನೋಡಿ ತುಂಬ ಜನ ಭಯಪಡ್ತಾ ಇದ್ದಾರೆ. ನನ್ನ ಕೆಲಸ ಉಳಿಯುತ್ತಾ? ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನ್ನ ಸ್ಥಾನವನ್ನೇ ಕಿತ್ತುಕೊಳ್ಳುತ್ತಾ? ಈ ಭಯ ಸಹಜ ಸ್ನೇಹಿತರೆ, ಇದರಲ್ಲಿ ತಪ್ಪೇನೂ ಇಲ್ಲ. ಏಕೆಂದರೆ ಕೆಲಸ ಅಂದರೆ ಅದು ನಮ್ಮ ಆತ್ಮಗೌರವ ಹಾಗೂ ನಮ್ಮ ಗುರುತು. ಆದರೆ ಇಲ್ಲಿ ನಾವು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. AI ಮಾನವನನ್ನು ಸಂಪೂರ್ಣವಾಗಿ ಬದಲಾಯಿಸುವುದಿಲ್ಲ. ಆದರೆ AI ಬಳಸುವ ಮಾನವರು AI ಬಳಕೆ ಮಾಡದೇ ಇರುವವರನ್ನು ಖಂಡಿತವಾಗಿ ಬದಲಾಯಿಸುತ್ತಾರೆ. ಇತಿಹಾಸವನ್ನು ಕೆದಕಿ ನೋಡಿದರೆ ಇದೇ ನಡೆದಿದೆ. ಕೃಷಿಯಲ್ಲಿ ಟ್ರ್ಯಾಕ್ಟರ್ ಬಂದಾಗ ರೈತರ ಕೆಲಸ ಮುಗಿದೇ ಹೋಯ್ತೇನೋ ಅಂತ ಅನಿಸಿತ್ತು. ಕಂಪ್ಯೂಟರ್ ಬಂದಾಗ ಕ್ಲರ್ಕ್ಗಳ ಕೆಲಸ ಮುಗಿಯುತ್ತೆ ಅಂತ ಅನಿಸಿತ್ತು. ಅದೇ ರೀತಿ ಮೊಬೈಲ್ ಬಂದಾಗ ಪತ್ರಿಕೆ, ಲ್ಯಾಂಡ್ಲೈನ್ ಎಲ್ಲವೂ ಸಹ ಮುಗೀತೇನೋ ಅಂತ ಅನಿಸಿದ್ದು ಸಹ ನಿಜ ಸ್ನೇಹಿತರೆ. ಆದರೆ ಆ ಕೆಲಸಗಳು ಹೋಗಲಿಲ್ಲ. ಬದಲಾಗಿ ಅವುಗಳ ರೂಪ ಬದಲಾಯಿತು. ಇಂದೂ ಸಹ ಹಾಗೇ ಆಗುತ್ತಿದೆ. AI ಕೆಲವು ಕೆಲಸಗಳನ್ನು ಕಿತ್ತುಕೊಳ್ಳುತ್ತೆ ಅನ್ನೋದು ನಿಜ. ಆದರೆ ಅದೇ ಸಮಯದಲ್ಲಿ ಹೊಸ ಕೆಲಸಗಳನ್ನು ಸೃಷ್ಟಿ ಮಾಡ್ತಿದೆ. AI ಟ್ರೈನರ್, ಪ್ರಾಂಪ್ಟ್ ಇಂಜಿನಿಯರ್, ಡೇಟಾ ಅನಾಲಿಸ್ಟ್, AI ಕಂಟೆಂಟ್ ಎಡಿಟರ್ ಈ ಪದಗಳನ್ನು ನಾವು 5 ವರ್ಷಗಳ ಹಿಂದೆ ಕೇಳೋದಕ್ಕೂ ಸಹ ಸಾಧ್ಯವಿರಲಿಲ್ಲ. ಆದರೆ ಇಂದು ಇವು ಭವಿಷ್ಯದ ಉದ್ಯೋಗಗಳಾಗಿ ಬದಲಾಗಿವೆ. ಹಾಗಾದರೆ ಸಮಸ್ಯೆ ಏನು? ಇಲ್ಲಿ ಸಮಸ್ಯೆ AI ಅಲ್ಲ, ಅದು ನಮ್ಮ ಅಸಿದ್ಧತೆ. ನಾವು ಇನ್ನೂ ಹಳೆಯ ರೀತಿಯ ಕೆಲಸಕ್ಕೆ ಅಂಟಿಕೊಂಡಿದ್ದೇವೆ. ಹೊಸ ಕೌಶಲ್ಯವನ್ನು ಕಲಿಯೋದಕ್ಕೆ ಹೆದರುತ್ತೇವೆ. ನನಗೆ ಇದು ಆಗಲ್ಲ ಅಂತ ಹಿಂದಕ್ಕೆ ಸರಿಯುತ್ತೇವೆ. ಆದರೆ ನೆನಪಿರಲಿ, AIಗೆ ಭಾವನೆ ಇಲ್ಲ, AIಗೆ ಸಂವೇದನೆ ಇಲ್ಲ. ಅದೇ ರೀತಿ AIಗೆ ನೀತಿ, ಮೌಲ್ಯ, ಮಾನವೀಯತೆ ಇದ್ಯಾವುದೂ ಸಹ ಗೊತ್ತಿಲ್ಲ ಸ್ನೇಹಿತರೆ. ಸೃಜನಶೀಲತೆ, ತೀರ್ಮಾನ ಶಕ್ತಿ, ಸಹಾನುಭೂತಿ ಹಾಗೂ ಧೈರ್ಯ ಇದೆಲ್ಲ ಕೇವಲ ಮಾನವರಲ್ಲಿ ಮಾತ್ರ ಇದೆ. AI ನಿಮ್ಮ ಕೆಲಸಕ್ಕೆ ವೇಗವನ್ನು ಕೊಡಬಹುದು, ಆದರೆ ಕೆಲಸ ಮಾಡುವ ದಿಕ್ಕನ್ನು ತೋರಿಸೋದು ಮಾತ್ರ ಮಾನವನೇ ಸ್ನೇಹಿತರೆ. ಆದ್ದರಿಂದ ಭಯಪಡೋದಕ್ಕಿಂತ, AIಯನ್ನು ನಮ್ಮ ಶತ್ರು ಎಂದು ನೋಡೋದಕ್ಕಿಂತ ಅದನ್ನು ನಮ್ಮ ಸಹಾಯಕನನ್ನಾಗಿ ಬಳಕೆ ಮಾಡೋಣ, ಕಲಿಯೋಣ ಹಾಗೂ ಬದಲಾಗೋಣ. ಹೊಸ ಅವಕಾಶಗಳನ್ನು ಹುಡುಕೋಣ. ಏಕೆಂದರೆ AI ಮಾನವನ ಕೆಲಸವನ್ನು ಕಿತ್ತುಕೊಳ್ಳೋದಿಲ್ಲ, ಮಾನವನ ಆಲಸ್ಯವನ್ನು ಬಯಲಿಗೆ ತರುತ್ತೆ. ಇದನ್ನು ಅರ್ಥ ಮಾಡಿಕೊಂಡವರು ಮಾತ್ರ ಭವಿಷ್ಯದಲ್ಲೂ ಸಹ ತಮ್ಮ ಸ್ಥಾನವನ್ನು
ಉಳಿಸಿಕೊಳ್ಳುತ್ತಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪಾಂಡುಪುತ್ರನಾದ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದರೆ ನಿನ್ನ ಕರ್ತವ್ಯವನ್ನು ಮಾಡೋದರಲ್ಲಿ ಮಾತ್ರ ನಿನಗೆ ಹಕ್ಕಿದೆ, ಆದರೆ ಅದರ ಫಲಿತಾಂಶದ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ಇದರ ಅರ್ಥ ನಿಮ್ಮ ಕೆಲಸವನ್ನು ನೀವು ನಿಯತ್ತಿನಿಂದ ಮಾಡಿ, ಅದರ ಫಲಾಫಲಗಳನ್ನು ಅಪೇಕ್ಷೆ ಮಾಡದೆ ನಿಷ್ಕಾಮ ಕರ್ಮವಾಗಿ ನಿಮ್ಮ ಕೆಲಸವನ್ನು ಮಾಡಿ ಎಂದು ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಇದರ ಪ್ರಕಾರ AI ಬಗ್ಗೆ ಭಯವನ್ನು ಪಡದೆ ಹೊಸ ಹೊಸ ವಿಷಯಗಳನ್ನು ಕಲಿತು ನಿಮ್ಮ ಕೆಲಸವನ್ನು ನೀವು ನಿಯತ್ತಿಂದ ಮಾಡೋದರಲ್ಲಿ ಮಾತ್ರ ಗಮನವನ್ನು ನೀಡಿ. ನೀವು ಮಾಡುವಂತಹ ಕೆಲಸವನ್ನು ನೋಡಿ ಆ ಭಗವಂತನೇ ನಿಮಗೆ ಸರಿಯಾದ ಪ್ರತಿಫಲವನ್ನು ನೀಡ್ತಾನೆ. ಸ್ನೇಹಿತರೆ, ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದ ಮೂಲಕ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಧನ್ಯವಾದಗಳು ಸ್ನೇಹಿತರೆ.